ನಮಸ್ತೆ. ದ ಟ್ರೂತ್ ಏನಿದೆ ನೋಡೋಣ. ಸೊ ದೂರ ಇದ್ರೂ ಕೂಡ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ನೀನು ಅಂದರೆ ನನಗೆ ಅನ್ಕಂಡೀಷ್ನಲ್ ಲವ್ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಪ್ರೀತಿ ಇದೆಯಂತೆ. ಐ ಲವ್ ಯು ಅನ್ಕಂಡೀಷ್ನಲಿ. ಐ ಫೀಲ್ ಈವನ್ ಥ್ರೋ ವಿ ಅಪಾರ್ಟ್ ಅಂತ ಹೇಳ್ತಿದ್ದಾರೆ. ಫೈಂಡಿಂಗ್ ದ ಟ್ರೂತ್ ಕ್ರಶ್ ಇಟ್ ಮೀ. ಸೊ ಏನೋ ಒಂದು ಸತ್ಯ ಗೊತ್ತಾಗಿ ಅವರಿಗೆ ತುಂಬ ಘಾಸಿ ಆಗ್ತಾ ಇದೆಯಂತೆ. ಆ ಸತ್ಯನ ತಿಳ್ಕೊಳ್ಳಿಲ್ಲ ಅಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತಾ ಇದೆ ಅವರಿಗೆ. ಜೊತೆಗೆ ಏನೋ ಒಂದು ಗುಡ್ ನ್ಯೂಸ್ ಬಂದಿದೆ, ಅದನ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ಶೇರ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವರಿಗೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ದಿರಾ ಇರೋಕ್ಕಾಗ್ತಾ ಇಲ್ಲ. ಸೊ ವಸ್ತುಗಳು ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡೆ, ಆದರೆ ಈಗ ನನಗೆ ಗೊತ್ತಾಗ್ತಾ ಇದೆ ಪ್ರೀತಿನೇ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಈಗ ಸಮಯ ಸರಿ ಇಲ್ಲ ನಮ್ಮಿಬ್ಬರಿಗೂ ಅಂತ ಹೇಳ್ತಿದ್ದಾರೆ. ನಮ್ಮಿಬ್ಬರ ಸಂಬಂಧನ ಈಗ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ನನ್ನಿಂದ ಎಲ್ಲ ಹಾಳಾಯಿತು, ಎಲ್ಲ ಹಾಳು ಮಾಡಿದ್ದೀನಿ ನಾನು, ನಮ್ಮ ರಿಲೇಷನ್ಶಿಪ್ಪು, ಸಂಬಂಧ ಎಲ್ಲನೂ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಬೆಟರ್ ಆಗಿ ಟ್ರೀಟ್ ಮಾಡಬೇಕಾಗಿತ್ತು ನಿನ್ನನ್ನು, ನಾನು ಟ್ರೀಟ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಮ್ಯೂಸಿಕ್ ಮುಖಾಂತರ ನೀನು ನನ್ನನ್ನು ಸೆಳಿತೀಯ, ಹಾಡು ಕೇಳಬೇಕಾದ್ರೆಲ್ಲ ನಿನ್ನ ನೆನಪು ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ಲೈನಿಂದ ನಾನು ಕ್ರಾಸ್ ಮಾಡಿದೆ, ನಾವು ಮಾಡಬಾರ್ದಾಗಿತ್ತು, ಆ ಲೈನ್ ಕ್ರಾಸ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಯು ಅಂತ ಹೇಳ್ತಿದ್ದಾರೆ. ಇವತ್ತು ನಾನು ಏನಾದರೂ ಬದಲಾಗಿದ್ರೆ ಅದು ನಿನ್ನಿಂದ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮನ್ನ ಬೇರೆ ಯಾರ ಜೊತೆನೋ ನೋಡಿದೆ, ಅದೇ ಕಾರಣಕ್ಕೆ ನಾನು ನಿಮ್ಮಿಂದ ದೂರ ಆದೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇದೊಂದು ಹೀಲಿಂಗ್ ಟೈಮ್, ಈಗ ಹೀಲ್ ಮಾಡ್ಕೊಳ್ಬೇಕು, ಹೀಲ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಕ್ಲೋಸ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮಷ್ಟು ಕ್ಲೋಸ್ ಆಗಿ ಯಾರು ಇರಲಿಲ್ಲ ಅವರಿಗೆ ಇಷ್ಟು ದಿನ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ಭೇಟಿ ಆಗಬೇಕು ಅಂತ ಇದೆ, ಆದರೆ ಭಯ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ನಮ್ಮಿಬ್ಬರ ಮಾತುಕತೆನ ಪದೇ ಪದೇ ನಾನು ಕೇಳಿಸ್ಕೊಂಡು ರೀಟೇಕ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ವಾಸ್ ಇನ್ ಲವ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಜೊತೆ ತುಂಬ ಪ್ರೀತಿ ಇದೆಯಂತೆ, ತುಂಬ ಸ್ಪಿರಿಚುವಲ್ ಲೆಸನ್ನನ್ನು ಕಲ್ತಿದ್ದಾರಂತೆ. ಸೊ ಮತ್ತೆ ಅದೇ ರೀತಿ ಬೇಕು ನನಗೆ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಬೇಗ ನಮ್ಮ ಸಂಬಂಧ ಹಾಳಾಗೋಯ್ತು. ಸೊ ವಾಟ್ ನೆಕ್ಸ್ಟ್ ಅಂತ ಕೂಡ ಹೇಳ್ತಿದ್ದಾರೆ. ನಾವಿಬ್ರು ಒಬ್ರಿಗೋಸ್ಕರ ಒಬ್ರು ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾವು ಅನ್ಕೊಂಡಿದ್ಕಿಂತ ಬೇರೆ ರೀತಿ ಡಿಫ್ರೆಂಟ್ ಆಗಿದೆ ಈಗ ಸಮಸ್ಯೆಗಳು ಅಂತ ಕೂಡ ಹೇಳ್ತಿದ್ದಾರೆ. ಐ ಲವ್ ಯು ಅಂತ ಕೂಡ ಹೇಳ್ತಿದ್ದಾರೆ. ದೇರ್ ಈಸ್ ಸೋ ಮಚ್ ಐ ವಾಂಟ್ ಟು ಸೇ ಟು ಯು ಅಂತ ಕೂಡ ಹೇಳ್ತಿದ್ದಾರೆ. ಎಲ್ಲ ಕಡೆ ನಿಮ್ಮನ್ನೇ ಹುಡುಕ್ತಾ ಇದ್ದಾರಂತೆ. ಸೊ ಹೊರಗೆ ಎಲ್ಲಾದರೂ ಸಿಗ್ತೀರೇನೋ ಅನ್ನುವಂಥ ಆಸೆ ಕೂಡ ಅವರಿಗೆ ಇದೆ. ಇದಿಷ್ಟು ನಿಮ್ಮ ಪರ್ಸನ್ ನಿಮಗೆ ಹೇಳಿದಂಥ ಮಾತು. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಕೆ. ಬಾಯ್, ನಮಸ್ತೆ.